ಗುಡ್ ಮಾರ್ನಿಂಗ್ ಮಕ್ಕಳೇ. ವಿಕೇಶಿ ಮಕ್ಕಳಿಗೆ ನಾವು ಇಂದಿನ ಅವಧಿಯಲ್ಲಿ ಗಣಿತ ವಿಷಯದ ಬಗ್ಗೆ ಹೇಳಿಕೊಡೋಣ. ಗಣಿತ ವಿಷಯ ಅಂದರೆ ಏನು ಹೇಳ್ರಿ? ಅಂಕಿ ಸಂಖ್ಯೆಗಳ ಬಗ್ಗೆ. ಹಿಂದಿನ ಅವಧಿಯಲ್ಲಿ ನಾವು ಎಲ್ಲಿ ಕಲ್ತಿದ್ದೇವೆ? ಏನು ಕಲ್ತಿದ್ದೇವೆ ಹೇಳ್ರಿ? ಮಗ್ಗಿ ಕಲ್ತೇವೆ, ಹೌದಲ್ಲ? ಹಿಂದಿನ ಅವಧಿಯಲ್ಲಿ 2 ರಿಂದ 5ರವರೆಗೆ ಮಗ್ಗಿ ಕಲ್ತೇವೆ, ಹೌದಲ್ಲ? ಆಮೇಲೆ 100 200ವರೆಗೆ ಆಗ್ಯದ ಇಲ್ಲ? ಈಗ ನಾವೇನು ಮಾಡೋದಂದ್ರೆ ಅಕ್ಷರದಲ್ಲಿ 1 ಕಲಿಯೋಣ. ಏನು ಕಲಿಯೋಣ ನಾವೀಗ? ಅಕ್ಷರದಲ್ಲಿ 1 ಅದನ್ನು ಹೆಂಗೆ ಬರೀಬೇಕು ಅನ್ನೋದನ್ನು ನಿಮ್ಗೆ ಕಲಿಸ್ಕೊಡ್ತೇನೆ. ನೀವೆಲ್ಲರೂ ಗಮನ ಕೊಟ್ಟು ನೋಡ್ತೀರಲ್ಲ ಈ ಕಡೆ, ಈ ಕಡೆ ಲಕ್ಷ ಕೊಟ್ಟು ಎಲ್ಲರೂ ನೋಡ್ರಿ ಹೆಂಗೆ ಬರಿಬೇಕು ಅನ್ನೋದನ್ನು. ನೋಡ್ರಿ, ಈಗ ನಿಮ್ಗೆ ನೋಟ್ಬುಕ್ ಅದ, ಚೌಕ್ಲೇಟ್ ಬುಕ್ ಅದ ಇಲ್ಲ? ಅದರೊಳಗೆ ಗಣಿತ ಅಭ್ಯಾಸ ಮಾಡ್ತೀರಲ್ಲ ನೀವು. ಈಗ ನಾವು ಮೊದಲಿಗೆ ಏನು ಮಾಡ್ತೀವಿ? ಒಂದು ಲೈನನ್ನು ಬಿಡ್ತೀವಿ, ಒಂದು ಬಾಕ್ಸನ್ನು ಬಿಡೋಣ. ಈಗ 1ನೇ ಬಾಕ್ಸಿನ ಮಾರ್ಜಿನ್ ಅಂತೇಳಿ 1ನೇ ಬಾಕ್ಸ್ ಅನ್ನು ಬಿಡೋಣ. 2ನೇ ಬಾಕ್ಸ್ ಅಂತ ಏನು ಮಾಡೋದು? ಈಗ ಒಂದು ಅಕ್ಷರದಲ್ಲಿ 1 ಕಲಿಯೋದು. ಮೊದಲಿಗೆ ಅಕ್ಷರದಲ್ಲಿ ನಾವೇನು ಮಾಡಬೇಕು? 1 ಕಲಿಯೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ 1ನ್ನ ಮೊದಲಿಗೆ ಬರ್ಕೋತೇವೆ. ಆಮೇಲೆ ಇದಕ್ಕೆ ಸಮಚಿಹ್ನೆ ಅಂತೀವಿ. ಏನಂತೇವೆ? ಸಮಚಿಹ್ನೆ ಅಂತೀವಿ. ಈ ಚಿಹ್ನೆಯನ್ನು ಹಾಕಿ ನಾವು ನೋಡ್ರಿ ಹೆಂಗೆ ಬರೀತೀವಿ? ಒಂಟೆ ಓ ಬರ್ತದ. ಏನು ಬರ್ತದ? ಒಂಟೆ ಓ. ಆಮೇಲೆ ಸೊನ್ನೆ ಪೂಜೆಯನ್ನು ಮಾಡ್ತೀವಿ. ಮಾಡ್ತೀವಿ. ದೂ ನೋಡ್ರಿ, ದೂ ಅಕ್ಷರನ ಬರು. ದೂ ದಾದಿ ದೂ. ಇದು ಅಕ್ಷರದಲ್ಲಿ 1 ಆಯ್ತು. ಇದೇನಾಯ್ತು? 1 ಅಕ್ಷರದಲ್ಲಿ ಏನಾಯ್ತು? 1 ಆಯ್ತು. ಆಮೇಲೆ ಒಂದು ಲೈನನ್ನು, ಒಂದು ಬಾಕ್ಸನ್ನ ಖಾಲಿ ಬಿಡಬೇಕು. ಖಾಲಿ ಬಿಟ್ಟು 2 ಬರೆಯಬೇಕು. ನಾವೆಷ್ಟು ಬರಬೇಕು? 2. ಇಂಗ್ಲೀಷ್ ಅಂಕಿ 2 ಬರೆದು ಏನು ಮಾಡ್ತೀವಿ ನಾವು? ಈಗ 2 ಬರಿತೇವೆ. ಎ ರ ಡು. ಡು ನೋಡಿ, 2. ಇಲ್ಲಿಯವರೆಗೆ ನಮ್ದು 2 ಸಂಖ್ಯೆ 2 ಆಯ್ತಾ? ನೋಡ್ರಿ ಕಡೆ 2 ಬರೆದ್ರೆ ಇದನ್ನ ಏನ್ ಮಾಡ್ಬೇಕು ನಾವು? 1 ಪುಟದಲ್ಲಿ ಇಳಿಸ್ಬೇಕು. ಅದನ್ನ ಏನ್ ಮಾಡ್ಬೇಕು ನಾವು? 1 ಪುಟದಲ್ಲಿ 2 ಏನ್ ಮಾಡ್ಬೇಕು ನಾವೀಗ? ಈಗ ಏನಿದು? 2. ಒಂದೊಂದು ಬಾಕ್ಸ್ನಾಗ ಒಂದೊಂದು ಅಕ್ಷರ ಇಡಿಸಿದೆವು, ಹೌದಲ್ಲ? ಇದನ್ನ 1 ಪುಟದಲ್ಲಿ ಇಳಿಸ್ಬೇಕು. ನಾವು ಎಷ್ಟು ಪುಟದಲ್ಲಿ ಇಳಿಸ್ಬೇಕು? ಇದನ್ನ 1 ಪುಟದಲ್ಲಿ ಇಳಿಸ್ಬೇಕು. ಇದೇ ರೀತಿ ನೀವೇನು ಬರುವಾಗ ಏನ್ ಮಾಡ್ಬೇಕು? ಒಂದು ಲೈನ್ ಬಿಡಬೇಕು, ಒಂದು ಲೈನ್ ಮಾಡಬೇಕು, ಒಂದು ಲೈನ್ ಬಿಡಬೇಕು, ಒಂದು ಲೈನ್ ಬರಬೇಕು. ಈಗ ಇದನ್ನ 1 ಪುಟ ಬರಬೇಕು. ಇನ್ನು 1 ಪುಟ ನೋಡಿ. ಈಗ 3 ಬರಿತೇವೆ ನಾವು. ಏನ್ ಬರಿತೇವೆ? 3. ಏನು? ರೂ. ಇದೇನು? 3. ಇನ್ನ 4 ಬರಿತೇವೆ. ಏನ್ ಬರಿತೇವೆ ನಾವು? 4. ಏನ್ ಬರಿತೇವೆ? 4. ಏನನ್ನು ಬರಿತೇವೆ ನಾವು? 4 ಇಂಗ್ಲೀಷ್ ಅಂಕಿ 4 ಬರೋದು. ಅದ್ರ ಮುಂದೆ ಸಮಚಿಹ್ನೆ ಕೊಟ್ಟು ಆ ನಂತರ ನಾ ಬರೋದು. ಲು ಕದ ಕೊಡೋದು. ಇದು ಒತ್ತಂತೆ, ಒತ್ತಂತೆ. ಇದು ಅಕ್ಷರದಲ್ಲಿ 1 4ರವರೆಗೆ 2 ಪುಟ. 2 ಪುಟ ಆಯ್ತಲ್ಲ? ಇದು 1 ಪುಟ, ಇದು 1 ಪುಟ. ಈಗ ಏನ್ ಮಾಡ್ಬೇಕು ನೀವು? ಅಕ್ಷರದಲ್ಲಿ 1 ಲೈನ್ ಬಿಟ್ಟು 1 ಲೈನ್, ಅಕ್ಷರದಲ್ಲಿ 1 2 ಪುಟ ಬರೆಯಬೇಕು. ಇದೇನು ನಿಮಗೆ ಮನೆ ಕೆಲಸ. ಇದೇನು ನಿಮಗೆ ಮನೆ ಕೆಲಸ. ಈ ಮನೆ ಕೆಲಸವನ್ನು ಅಕ್ಷರಗಳಲ್ಲಿ 1 ದುಂಡಾಗಿ ಸರಿಯಾಗಿ ಬರೆಯಬೇಕು. ಇದನ್ನು ಪಾಲಕರು ಗಮನಿಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿರಿ ಮತ್ತು ಸರಿಯಾಗಿ ಬರೆಯಲು ತಿಳಿಸಿರಿ. ಬರೆದದ್ದನ್ನು ವಾಟ್ಸಾಪಿನಲ್ಲಿ ಓದುತ್ತಾ ಬರೆಯುತ್ತಿರುವುದನ್ನು ವಾಟ್ಸಾಪಿನಲ್ಲಿ ಕಳಿಸಿರಿ. ಧನ್ಯವಾದಗಳು.